ಇವತ್ತು ನಾನು ಪ್ರಮಾಣ ವಚನ ನಾಳೆ ಕೊಡಬೇಕು ಅನ್ನೋದನ್ನ ತೀರ್ಮಾನ ಮಾಡಿಕೊಂಡು ಬಂದವ. ನಾನು ಸಿದ್ದರಾಮಯ್ಯನವರು, ಹರಿಪ್ರಸಾದ್ ನಾವೆಲ್ಲ ಬಂದು ನಮ್ಗೆ ಇವತ್ತು 12 ಗಂಟೆಗೆ ಮೀಟಿಂಗ್ ಫಿಕ್ಸ್ ಆಗಿತ್ತು. ಸೊ ಕಾರಣಾಂತರದಿಂದ ಆ ಸಭೆ ನಡೀಲಿಲ್ಲ. ನಾಳೆ ಆಗ್ಬೇಕಾಗಿತ್ತು. ನಾನು ಗವರ್ನರ್ ಕೂಡ ಮುನ್ಸೂಚನೆಯಲ್ಲಿ ನಾನು ತಿಳಿಸಿದ್ದೆ. ಈಗ ಮುಂದಕ್ಕೆ ಹೋಗ್ಬೋದು. ಯಾಕೆಂದ್ರೆ ಇನ್ನ ನಮ್ಮ ನಾಯಕರುಗಳೆಲ್ಲ ಬಂಧನಕ್ಕೊಳಗಾಗಿದ್ದಾರೆ. ನಾವು ಪ್ರಧಾನಮಂತ್ರಿಗಳ ಮನೆ ಮುಂದೆ ಇಷ್ಟೊತ್ತು ಪ್ರತಿಭಟನೆ ನಡೀತಾ ಇತ್ತು. ಎಲ್ಲರನ್ನು ಬಂಧಿಸಿದ್ರು, ಬಹಳ ಅಸಭ್ಯದಿಂದ ವರ್ತನೆ ಮಾಡಿದ್ರು, ನನ್ನೂ ಕೂಡ ಎಳೆದಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಗ ರಾಹುಲ್ ಗಾಂಧಿ ಅವರು ನಮ್ಮ ಮುಖ್ಯಮಂತ್ರಿಗಳು ಮುಟ್ಬಾರ್ದು ಅನ್ನೋದನ್ನ ವಾರ್ನಿಂಗ್ ಕೊಟ್ರು. ಆಗ ಅವ್ರು ನನ್ನ ಮುಖ ನೋಡ್ಕೊಂಡು ನನ್ನ ಸುತ್ತ ಬೆಂಗಾವಲಾಗಿ ನಿಂತ್ಕೊಂಡ್ರು. ಆಮೇಲೆ ಸೈಡ್ಗೆ ಹೋದೆ. ನಾನು ಸೈಡ್ ಅಲ್ಲಿ ಚೇರ್ ಹಾಕಿ ಅವರೇ ಪೊಲೀಸರೇ ಕರ್ಕೊಂಡ್ಬಂದು ನನ್ನ ಕೂಡಿಸಿದ್ರು. ಸೊ ದೊಡ್ಡ ಪ್ರತಿಭಟನೆ 1-3 ಗಂಟೆ ನಡೀತು. ಹೋರಾಟ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ. ನಾವು ಹೋರಾಟ ಮಾಡಲಿಲ್ಲ ಅಂದ್ರೆ ನಮ್ಮ ವಿಚಾರಗಳು ತಲುಪಲಿಲ್ಲ. ನಾವು ಹೋರಾಟಕ್ಕೆ ನಾವು ಶಕ್ತಿ ತುಂಬಬೇಕಾಗ್ತದೆ. ಅಲ್ಲಿ ಕೇಂದ್ರ ಮಂತ್ರಿ ಕೂಡ ಬಂದಿದ್ರು. ಅವರು ಕೂಡ ಹೇಳಿದ್ರು, ಇಲ್ಲ ಬಿಡಿ ಅಂತ ಹೇಳಿದ್ರು. ನಾವು ಎರಡೇ ಪ್ರಶ್ನೆ, ನಮ್ಗೆ ಚರ್ಚೆಗೆ ನಾಳೆ ಅವಕಾಶ ಕೊಡಿ, ರಾಜೀನಾಮೆ ಕೊಡಿಸಿ, ಅಷ್ಟೇ, ನಮ್ಗೆ ಬೇರೆ ಇನ್ನೇನಿಲ್ಲ ಅಂತೇಳಿ ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಅವ್ರ ತಿಳಿಸಿದ್ರು. ಅವರು ತೀರ್ಮಾನವನ್ನು ಮಾಡಕ್ ಆಗ್ಲಿಲ್ಲ. ನಮ್ಮ ಪ್ರತಿಭಟನೆ ನಡೀತಾ ಇತ್ತು. ಬಹಳ ಅಸಭ್ಯ ರೀತಿಯಲ್ಲಿ ನೀವೆಲ್ಲ ಮಾಧ್ಯಮದವರೆಲ್ಲ ತೋರಿಸ್ತಾ ಇದ್ರಿ ರಾಹುಲ್ ಗಾಂಧಿ ಅವ್ರನ್ನ ಯಾವ ರೀತಿ ಒಬ್ಬ ವಿರೋಧ ಪಕ್ಷದ ನಾಯಕರು. ಇದು ವಿರೋಧ ಪಕ್ಷ ಅಂತ ಅಂದ್ರೆ 240ಕ್ಕೂ ಹೆಚ್ಚು ಸಂಸತ್ತಿರಂತ ಸದಸ್ಯರಂತ ವಿರೋಧ ಪಕ್ಷ. ಅದರ ನಾಯಕರು ಅವ್ರಿಗೆ ಯಾವ ರೀತಿ ಮತ್ತು ಬೇರೆ ಬೇರೆ ನಮ್ಮೆಲ್ಲ ಎಂಪಿಸ್ನೆಲ್ಲ ಫಸ್ಟ್ ಕಾರ್ನರ್ ಮಾಡಿ ಎಲ್ಲರನ್ನೂ ಕೂಡ ತೆಗೆದ್ಬಿಟ್ಟು ಇವತ್ತು ನಾನು ಪ್ರಮಾಣ ವಚನ ನಾಳೆ ಕೊಡಬೇಕು ಅನ್ನೋದನ್ನ ತೀರ್ಮಾನ ಮಾಡಿಕೊಂಡು ಬಂದವ. ನಾನು ಸಿದ್ದರಾಮಯ್ಯನವರು, ಹರಿಪ್ರಸಾದ್ ನಾವೆಲ್ಲ ಬಂದು ನಮ್ಗೆ ಇವತ್ತು 12 ಗಂಟೆಗೆ ಮೀಟಿಂಗ್ ಫಿಕ್ಸ್ ಆಗಿತ್ತು. ಸೊ ಕಾರಣಾಂತರದಿಂದ ಆ ಸಭೆ ನಡೀಲಿಲ್ಲ. ನಾಳೆ ಆಗ್ಬೇಕಾಗಿತ್ತು. ನಾನು ಗವರ್ನರ್ ಕೂಡ ಮುನ್ಸೂಚನೆಯಲ್ಲಿ ನಾನು ತಿಳಿಸಿದ್ದೆ. ಈಗ ಮುಂದಕ್ಕೆ ಹೋಗ್ಬೋದು. ಯಾಕೆಂದ್ರೆ ಇನ್ನ ನಮ್ಮ ನಾಯಕರುಗಳೆಲ್ಲ ಬಂಧನಕ್ಕೊಳಗಾಗಿದ್ದಾರೆ. ನಾವು ಪ್ರಧಾನಮಂತ್ರಿಗಳ ಮನೆ ಮುಂದೆ ಇಷ್ಟೊತ್ತು ಪ್ರತಿಭಟನೆ ನಡೀತಾ ಇತ್ತು. ಎಲ್ಲರನ್ನು ಬಂಧಿಸಿದ್ರು, ಬಹಳ ಅಸಭ್ಯದಿಂದ ವರ್ತನೆ ಮಾಡಿದ್ರು, ನನ್ನೂ ಕೂಡ ಎಳೆದಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಗ ರಾಹುಲ್ ಗಾಂಧಿ ಅವರು ನಮ್ಮ ಮುಖ್ಯಮಂತ್ರಿಗಳು ಮುಟ್ಬಾರ್ದು ಅನ್ನೋದನ್ನ ವಾರ್ನಿಂಗ್ ಕೊಟ್ರು. ಆಗ ಅವ್ರು ನನ್ನ ಮುಖ ನೋಡ್ಕೊಂಡು ನನ್ನ ಸುತ್ತ ಬೆಂಗಾವಲಾಗಿ ನಿಂತ್ಕೊಂಡ್ರು. ಆಮೇಲೆ ಸೈಡ್ಗೆ ಹೋದೆ. ನಾನು ಸೈಡ್ ಅಲ್ಲಿ ಚೇರ್ ಹಾಕಿ ಅವರೇ ಪೊಲೀಸರೇ ಕರ್ಕೊಂಡ್ಬಂದು ನನ್ನ ಕೂಡಿಸಿದ್ರು. ಸೊ ದೊಡ್ಡ ಪ್ರತಿಭಟನೆ 1-3 ಗಂಟೆ ನಡೀತು. ಹೋರಾಟ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ. ನಾವು ಹೋರಾಟ ಮಾಡಲಿಲ್ಲ ಅಂದ್ರೆ ನಮ್ಮ ವಿಚಾರಗಳು ತಲುಪಲಿಲ್ಲ. ನಾವು ಹೋರಾಟಕ್ಕೆ ನಾವು ಶಕ್ತಿ ತುಂಬಬೇಕಾಗ್ತದೆ. ಅಲ್ಲಿ ಕೇಂದ್ರ ಮಂತ್ರಿ ಕೂಡ ಬಂದಿದ್ರು. ಅವರು ಕೂಡ ಹೇಳಿದ್ರು, ಇಲ್ಲ ಬಿಡಿ ಅಂತ ಹೇಳಿದ್ರು. ನಾವು ಎರಡೇ ಪ್ರಶ್ನೆ, ನಮ್ಗೆ ಚರ್ಚೆಗೆ ನಾಳೆ ಅವಕಾಶ ಕೊಡಿ, ರಾಜೀನಾಮೆ ಕೊಡಿಸಿ, ಅಷ್ಟೇ, ನಮ್ಗೆ ಬೇರೆ ಇನ್ನೇನಿಲ್ಲ ಅಂತೇಳಿ ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಅವ್ರ ತಿಳಿಸಿದ್ರು. ಅವರು ತೀರ್ಮಾನವನ್ನು ಮಾಡಕ್ ಆಗ್ಲಿಲ್ಲ. ನಮ್ಮ ಪ್ರತಿಭಟನೆ ನಡೀತಾ ಇತ್ತು. ಬಹಳ ಅಸಭ್ಯ ರೀತಿಯಲ್ಲಿ ನೀವೆಲ್ಲ ಮಾಧ್ಯಮದವರೆಲ್ಲ ತೋರಿಸ್ತಾ ಇದ್ರಿ ರಾಹುಲ್ ಗಾಂಧಿ ಅವ್ರನ್ನ ಯಾವ ರೀತಿ ಒಬ್ಬ ವಿರೋಧ ಪಕ್ಷದ ನಾಯಕರು. ಇದು ವಿರೋಧ ಪಕ್ಷ ಅಂತ ಅಂದ್ರೆ 240ಕ್ಕೂ ಹೆಚ್ಚು ಸಂಸತ್ತಿರಂತ ಸದಸ್ಯರಂತ ವಿರೋಧ ಪಕ್ಷ. ಅದರ ನಾಯಕರು ಅವ್ರಿಗೆ ಯಾವ ರೀತಿ ಮತ್ತು ಬೇರೆ ಬೇರೆ ನಮ್ಮೆಲ್ಲ ಎಂಪಿಸ್ನೆಲ್ಲ ಫಸ್ಟ್ ಕಾರ್ನರ್ ಮಾಡಿ ಎಲ್ಲರನ್ನೂ ಕೂಡ ತೆಗೆದ್ಬಿಟ್ಟು